ಒಬ್ಬರು ಖ್ಯಾತ ಬರಹಗಾರರಾಗಿರುವಂಥ ಎಸ್ ಷಡಕ್ಷರಿ ಅವರು ಬರೆದಿರುವಂಥ ಒಂದು ಕಥೆಯನ್ನು ಇವತ್ತು ನಿಮ್ಮ ಬಳಿ ಹಂಚ್ಕೋಬೇಕು ಅನಿಸ್ತಾ ಇದೆ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಇದೊಂದು ನೈಜ ಘಟನೆ. ಒಬ್ಬ ತಾತ, ಮಗ ಮತ್ತು ಪುಟ್ಟ ಮೊಮ್ಮಗ ಇದ್ರು. ಒಂದು ರಾತ್ರಿ ಮಗ ಮನೆಗೆ ಬಂದಾಗ ಮೊಮ್ಮಗ ಅಳ್ತಾ ಕೂತಿದ್ದ. ಯಾಕೆ ಅಂತ ಕೇಳಿದಾಗ ತಾತಪ್ಪ ಹೇಳ್ತಾರೆ, ಇಂದು ಶಾಲೆಯ ನಾಟಕದಲ್ಲಿ ಅವನು ಭಾಗವಹಿಸಿದ್ನಂತೆ. ಅದನ್ನು ನೋಡಲು ನೀನು ಹೋಗ್ತೀನಿ ಅಂತ ಹೇಳಿದ್ಯಂತೆ. ಹೋಗ್ಲಿಲ್ಲ ಅಂತ ಈಗ ಅವನು ಅಳ್ತಾ ಕೂತಿದ್ದಾನೆ ಅಂತ ಹೇಳ್ತಾರೆ. ಆಗ ಮಗ ಹೇಳ್ತಾನೆ, ಹೋಗ್ಬೇಕನ್ಕೊಂಡಿದ್ದೆ, ಕೆಲಸದ ಒತ್ತಡ ಬಿಡುವಾಗ್ಲಿಲ್ಲ, ಸಾರಿ, ಮುಂದಿನ ಸಾರಿ ತಪ್ಪದೆ ಬರ್ತೀನಿ ಅಂತ ಭರವಸೆಯನ್ನು ಕೊಟ್ಟು ನಂತರ ಹುಡುಗ ಅಳು ನಿಲ್ಲಿಸ್ತಾನೆ. ಆಗ ತಾತಪ್ಪ ಮಗನಿಗೆ ಹೇಳ್ತಾನೆ, ಎಲ್ಲೋ ಓದಿದ್ದ ಘಟನೆ ನಿನಗೆ ಹೇಳಬೇಕು. ಒಂದೂರಿನಲ್ಲಿ ಉಗ್ರಗಾಮಿಗಳು ಶಾಲೆಯಲ್ಲಿ ಬಾಂಬ್ ಸ್ಫೋಟಿಸಿದ್ರಂತೆ. ಶಾಲಾ ಕಟ್ಟಡ ಕುಸಿದು ಕೇವಲ ಕಲ್ಲು, ಮಣ್ಣು, ಕಾಂಕ್ರೀಟ್ಗಳ ಗುಡ್ಡವಾಗಿತ್ತಂತೆ. ಅದರ ಸುತ್ತ ಸೇರಿದ್ದ ಪೋಷಕರು ಗೊಳೋ ಎಂದು ಅಳ್ತಾ ಇದ್ರಂತೆ. ಅಷ್ಟರಲ್ಲಿ ಆಗ ಅಲ್ಲಿಗೆ ಒಬ್ಬ ತಂದೆ ಧಾವಿಸಿ ಬಂದ. ಗುಡ್ಡವನ್ನು ನೋಡಿ ಅವನ ಎದೆ ದಸಕ್ಕೆಂದಿತು. ಆತ, ನನ್ನ ಮಗನಿಗೆ ಸಂಜೆ ಬಂದು ನಿನ್ನನ್ನು ನಾನೇ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಈಗ ಹೀಗಾಗಿದೆ ಅಂತ ಚೀರುತ್ತಿದ್ದ. ನೆರೆದಿರುವ ಜನರೆಲ್ಲ ಹೇಳ್ತಾ ಇದ್ರು, ಕೆಳಗೆ ಸಿಕ್ಕಿ ಬಿದ್ದಿರುವ ಮಕ್ಕಳ್ಯಾರು ಬದುಕಿರೋಕೆ ಸಾಧ್ಯನೇ ಇಲ್ಲ ಅಂತ. ಆ ತಂದೆ ಮಗನ ತರಗತಿಯ ಕೊಠಡಿ ಇದ್ದ ಸ್ಥಳಕ್ಕೆ ಹೋಗಿ ಆ ಕಲ್ಲು ಮಣ್ಣುಗಳ ರಾಶಿಯನ್ನ ಅಗೆಯೋಕೆ ಶುರು ಮಾಡ್ತಾರೆ. ನೋಡಿದವರೆಲ್ಲ, ಯಾರೂ ಉಳಿದಿರೋದಿಲ್ಲ, ನೀವೇನು ಮಾಡಿದ್ರೂ ಪ್ರಯೋಜನವಿಲ್ಲ, ಬುಲ್ಡೋಸರ್ಗಳು ಬರ್ತವೆ, ಅಲ್ಲಿವರೆಗೆ ಕಾಯೋಣ ಅಂತೆಲ್ಲ ಹೇಳಿದ್ರು. ಆದರೆ ಆತ ಗುಡ್ಡದಿಂದ ಒಂದೊಂದೇ ಇಟ್ಟಿಗೆಯನ್ನು, ಕಲ್ಲನ್ನು ತೆಗೆಯತೊಡಗಿದ. ಅಲ್ಲಿದ್ದ ಪೊಲೀಸ್ನವರು, ಬಾಂಬ್ಗಳು ಇನ್ನೂ ಇರ್ಬೋದು, ಅಪಾಯವಿದೆ ಅಂತ ಹೇಳ್ತಾರೆ. ಆದರೆ ಆತ ತನ್ನ ಕೆಲಸ ನಿಲ್ಲಿಸಲಿಲ್ಲ. 2-3 ಗಂಟೆಗಳ ಕಾಲ ಒಬ್ಬನೇ ಕೆಲಸ ಮಾಡ್ತಾ ಇದ್ದ. ಇದನ್ನು ಗಮನಿಸಿದ ಜನ ಒಬ್ಬೊಬ್ಬರಾಗಿ ಅವನ ಸಹಾಯಕ್ಕೆ ಬರ್ತಾರೆ. ಅವರು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಕತ್ತಲಾಗ್ತಾ ಬಂತು. ಯಾರೋ ದೀಪವನ್ನು ತಂದು ಕೊಡ್ತಾರೆ. ಬೆಳಗಿನ ಜಾವದವರೆಗೂ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಆ ತಂದೆ ಪುಟ್ಟ ಪುಟ್ಟ ಅಂತ ಕೂಗ್ತಾ ಕೆಲಸ ಮಾಡ್ತಾ ಇರ್ತಾರೆ. ಗುಡ್ಡ ಕರಗುತ್ತಾ ಬರುತ್ತೆ. ಕೊನೆಗೆ ಒಳಗೊಂದು ಪೊಟರೆ ಅಂತ ಸ್ಥಳದಲ್ಲಿ ಕುಟುಕು ಜೀವ ಉಳಿಸಿಕೊಂಡು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ 5-6 ಮಕ್ಕಳು ಕಾಣ್ತಾರೆ. ಅವರಲ್ಲಿ ಇಷ್ಟೆಲ್ಲ ಶ್ರಮವಹಿಸಿದ ಆ ತಂದೆಯ ಮಗ ಪುಟ್ಟನೂ ಅಲ್ಲಿದ್ದ. ತಂದೆಯನ್ನ ನೋಡಿ, ನಮ್ಮಪ್ಪ ನನ್ನನ್ನು ಕರ್ಕೊಂಡು ಹೋಗಲು ಬರ್ತಾನಂತ ಹೇಳಿದ್ದಾರೆ, ಖಂಡಿತ ಬರ್ತಾರೆ ಅಂತ ಇವರಿಗೆಲ್ಲ ನಾನು ಹೇಳಿದ್ದೆ, ಸದ್ಯ ನೀನು ಬಂದಿಯಲ್ಲ ಅಂತ ಹೇಳಿ ಆ ನೋವಿನಲ್ಲೂ ನಗಾಡಲು ಶುರು ಮಾಡ್ತಾನೆ. ಆ ಹುಡುಗ ಬದುಕುಳಿದ. ತಂದೆಯ ಮಾತು ಉಳಿಯಿತು. ನಿನ್ನ ಮಗನ ನಾಟಕ ನೋಡಲು ಹೋಗುತ್ತೇನೆಂದು ಹೇಳಿದ್ರೆ ನಿನ್ನ ಮಾತು ಉಳಿಸಿಕೊಳ್ಳಲು ಆ ತಂದೆ ತೆಗೆದಷ್ಟು ಕಲ್ಲುಗಳನ್ನು ನೀನು ತೆಗೆಯಬೇಕಾಗಿರಲಿಲ್ಲ ಎಂದು ತಾತಪ್ಪ ಮಾತನ್ನು ಮುಗಿಸ್ತಾರೆ. ಮಕ್ಕಳಿಗೆ ಹೇಳಿದಂತೆ ನಡೆಯುವುದು ಮತ್ತು ಅವರೊಂದಿಗೆ ಸಮಯ ಕಳೆಯುವುದು ನಾವು ಅವರಿಗೆ ಕೊಡಬಹುದಾದ ಉತ್ತಮ ಉದಾಹರಣೆ ಮತ್ತು ಉತ್ತಮವಾದ ಉಡುಗೊರೆ ಅಲ್ಲವೇ? ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.